ಹುಡುಗಿಯರಲ್ಲಿ ಹೆಂಗಿದೆ ನೋಡಿ, ಬೆಳಿಗ್ಗೆ ಬಿಸಿಲು. ಮನೆ ಕಟ್ತಾ ಇದ್ದಾರೆ ನೋಡಿ. ಇರ್ತಿನ್ಲೆ ಪಕ್ಕ ಕೂತ್ಕೊಳ್ಬೇಕು ಕೂತ್ಕೊಳ್ಬೇಕು. ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಹುಡುಗಿಯರಲ್ಲಿ ಹೆಂಗಿದೆ ನೋಡಿ, ಬೆಳಿಗ್ಗೆ ಬಿಸಿಲು. ಎಲ್ರು ಎದ್ರು ಅಲ್ಲ. ನಮನ 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 ಇದು ನಮ್ಮ ನಮನ. ಎಲ್ರು ಎದ್ದಿದ್ದಾರೆ. ಟೀ ಆಗ್ತಾ ಉಂಟು. ಆಂಟಿ ಅವ್ರದ್ದು ಇವತ್ತು ಬೆಳಿಗ್ಗೆನೆ ಬೇಗ ತಿಂಡಿ ಆಗಿದೆ, ಪಲಾವ್. ಚಳಿ ಚಳಿ ಇಲ್ಲಿ, ಬೆಳಿಗ್ಗೆನೂ ಚಳಿ, ರಾತ್ರಿನೂ ಚಳಿ, ಮಧ್ಯಾಹ್ನನೂ ಚಳಿ. ಇಲ್ಲಿ ನೋಡಿದ್ರೆ ಚಳಿ. ಬ್ರಷ್ ಎಲ್ಲ ಎನ್ನನೆ. ಇಷ್ಟು ಮನೆ ಕಟ್ತಾ ಇದ್ದಾರೆ ನೋಡಿ ಇಲ್ಲಿ. ಮನೆ ಎಲ್ಲ ಕಡೆ ಮನೆ ದಾಗ ನೋಡಿ. ಅಲ್ಲೇ ಉಜ್ಜಿಲ್ಲ ಗಲೀಜು. ಮೂಲು ದಕ್ಕೆ ಅವಳತ್ತ ಕೂಲಿ ಮೂಲ್ ದಕ್ಕೋಳು. ಬ್ರಷ್ ನಾವು ನಮ್ಮ ಅನಿಸುದು ನೋಡಿ, ಎಲ್ಲ ಎಕ್ಸ್ಪೆರಿಮೆಂಟ್. ಇಲ್ಲಿ ಬರ್ದು ನೋಡಿ ಇಲ್ಲಿ. ಕಟ್ಟಣ್ಣ ನಿನ್ನೆ ಜಾತ್ರೆಯಲ್ಲಿ ಬ್ರೇಸ್ಲೆಟ್ ತಗೊಂಡಿದ್ರು, ಕಟ್ ಮಾಡಿ ತಿಂದ್ರು. ನಿನ್ನೆ ಹೇಳಿದ್ದೆ ಅಲ್ವಾ ಆಂಟಿ ಅವ್ರು ಬೇರೆ ಮನೆ ಚೇಂಜ್ ಮಾಡಿದಾರೆ ಅಂತ. ಮುಂಚೆ ಮೂಡಿಗೆರೆ ಫ್ರಂಟ್ ಅಂದ್ರೆ ಮೈನ್ ರೋಡ್ ಹತ್ರನೇ ಇದ್ದಿದ್ದು. ಇವಾಗ ಆದ್ರೆ ಅದು ಇಲ್ಲಿ ಚೆನ್ನಾಗಿದೆ, ಸಖತ್ತಿದೆ ಎಲ್ಲ. ಬನ್ನಿ ಹೊರಗಡೆ ಹೋಗೋಣ. ಮೇಲ್ನ ಮಲ್ಪೋದಮ್ಮ ಶ್ರುತಿ ಅಕ್ಕಡ ಮಲ್ಪವರಾಯ್ತಾ ಯೂಟ್ಯೂಬ್. ಚಿಕ್ಕಮ್ಮ ಮಾಡಿದ ಪಲಾವ್ ರೆಸಿಪಿ ಅಂತೂ ಸಖತ್ತಾಗಿತ್ತು. ನಾನು ಆ್ಯಕ್ಚುಲಿ ಎಗ್ ಬಿರಿಯಾನಿ, ಪಲಾವ್ ಎಲ್ಲ ಅವ್ರ ಹತ್ರನೇ ಕಲ್ತಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ. ಇನ್ನು ಹೊರಡಕ್ಕೆಲ್ಲ ರೆಡಿ ಆಗಬೇಕು, ಅದು ಬೇಜಾರು. ತಿಂಡಿ ಎಲ್ಲ ಆಗಿ ನೋಡಿ, ಉಯ್ಯಲ್ಲಿ ಕೂತ್ಕೊಂಡಿದ್ದೀನಿ. ನಿನ್ನೆಯಿಂದ ಅನ್ಕೊಳ್ಳೋದು ಕೂತ್ಕೊಳ್ಬೇಕು ಅಂತ, ಆಗ್ತಿರ್ಲಿಲ್ಲ, ಹೋಗುದಾಯ್ತು. ನಾನು ಹೊರಗಡೆ ವ್ಯೂ ತೋರಿಸ್ತೇನೆ, ಒಂದು ನಿಮಿಷ. ನನಗೆ ವ್ಯೂ ಯಾಕೆ ಹೋಮ್ ಟೂರೇ ಮಾಡುವ ಅಂತ ಅನಿಸ್ತು. ಸೊ ಹಾಗಾಗಿ ಹೋಮ್ ಟೂರ್ ಮಾಡ್ತಾ ಇದ್ದೇನೆ. ನನಗಂತೂ ಈ ಮನೆ, ಈ ಪ್ಲೇಸು ತುಂಬಾ ಇಷ್ಟ ಆಯಿತು. ಮುಂಚಿದು ಮನೆ ಇದ್ದಿದ್ದು ಸಿಟಿ ಹತ್ರನೇ. ಅದು ಮನೆ ಚೆನ್ನಾಗಿತ್ತು, ಬಟ್ ಅಲ್ಲಿ ಗಾಳಿ ಬೆಳಕು ಅಷ್ಟು ಬರ್ತಿರಲಿಲ್ಲ. ಬಟ್ ಇದರಲ್ಲಿ ಆಗಲ್ಲ, ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಫಸ್ಟ್, ಸೆಕೆಂಡ್, ಲಾಸ್ಟ್ ಫ್ಲೋರಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇರುವಂಥದ್ದು. ಅಂದರೆ ಇದು ಫಸ್ಟ್ ಇದು ನೋಡಿ ಈ ಥರ ಇದೆ. ಸೆಕೆಂಡಲ್ಲಿ ಸೇಮ್ ನಮ್ಮ ಚಿಕ್ಕಮ್ಮನ ಮನೆ ಹೇಗಿದೆ ಅದೇ ಥರ ಇನ್ನೊಂದು ಮನೆ ಇದೆ. ಅದಾದಮೇಲೆ ನೆಕ್ಸ್ಟ್ ನಮ್ಮದು ಚಿಕ್ಕಮ್ಮನ ಮನೆ ಎಲ್ಲ ಬರುತ್ತೆ. ಹಾಗೆ ಇಲ್ಲೇ ಮೆಟ್ಟಿಲ ಕೆಳಗಡೆನೇ ಗ್ಯಾಸ್ ಸಿಲಿಂಡರ್ ಎಲ್ಲ ಇಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕೃಷ್ಣನಿಗಂತೂ ಉಂಟಲ್ಲ, ನಿಮಗೆ ಗೊತ್ತಿದ್ದೆಲ್ಲ, ಅವನಿಗೆ ಮೆಟ್ಲು ಹತ್ತುವುದು ಇಳಿದಂದರೆ ತುಂಬ ಇಷ್ಟ. ಅವನಿಗೆ ಬಂದ ಕೂಡಲೇ ಮನೆ ನೋಡಿ ತುಂಬಾ ಖುಷಿಯಾಗಿತ್ತು. ಅವನಿಗಂತಲ್ಲ ಎಲ್ರಿಗೂ ಮನೆ ತುಂಬಾ ಇಷ್ಟ ಆಗಿತ್ತು. ಅಂದರೆ ಹತ್ತಿರ ತೋಟ ಎಲ್ಲ ಇದೆಯಲ್ವ, ಒಂಥರ ಆ ಕಡೆ ಸಿಟಿ ನೋಡಿದಾಗ ಆಗುತ್ತೆ, ಈ ಕಡೆ ಹಳ್ಳಿ ನೋಡಿದಾಗ ಆಗುತ್ತೆ. ಆ ಥರ ಈ ಕಡೆ ಎಲ್ಲ ಫುಲ್ ಮನೆ ಕಟ್ಟಿಸ್ತಾ ಇದ್ದಾರೆ, ಫುಲ್ ಸಿಟಿಲಿದ್ದಾಗೆ ಮನೆ ಹತ್ರ ಉಂಟು. ಈ ಕಡೆ ಸೈಡ್ ನೋಡಿದರೆ ನೋಡಿ ಈ ಥರ ತೋಟ ಆ ಥರ ಇದೆ. ಹಾಗೆ ಇನ್ನೂ ತುಂಬ ಮನೆ ಕೂಡ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ವ್ಯೂ ಮಾತ್ರ ಇಲ್ಲಿ ಸಖತ್ತಾಗಿರುತ್ತೆ. ಬೆಳಿಗ್ಗೆ ಹೊತ್ತಾಗಿರ್ಬೋದು ಅಥವಾ ಸಂಜೆ ಹೊತ್ತು, ನೈಟ್ ಹೊತ್ತು ಲೈಟಿಂಗ್ಸ್ ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಎಂಟ್ರಿ ಆಗುತ್ತಲ್ಲೇ ದೊಡ್ಡ ಹಾಲ್ ಇದೆ, ನೋಡಬಹುದು ನೀವು. ಹಾಲಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ದೊಡ್ಡ ಟಿ ವಿ. ಆ ಟಿ ವಿಯಲ್ಲಿ ನೋಡ್ತಾ ಇದ್ರೆ ಉಂಟಲ್ಲ, ಥಿಯೇಟರಲ್ಲಿ ನೋಡಿದಾಗೆ ಫೀಲ್ ಆಗುತ್ತೆ. ಅದೊಂದು ತುಂಬ ಖುಷಿಯಾಗಿತ್ತು. ಅದಾದಮೇಲೆ ಕಿಚನ್ ಅಂದರೆ ಫುಲ್ ಓಪನ್ನಾಗೆ ಮಾಡಿದ್ದಾರೆ. ಕಿಚನ್ನು ನಮಗೆ ಹಾಲ್ಗೆ ಕಾಣುತ್ತೆ. ಆವಾಗಲೇ ಹೇಳಿದ್ನಲ್ವ, ಗಾಳಿ ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಮನೆ ಅಂದಮೇಲೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಗಾಳಿ ಬೆಳಕು ಅದಿರಬೇಕು. ಗಾಳಿನೂ ನಮಗೆ ಬರ್ತಾ ಇರಬೇಕು, ಬೆಳಕು ನಮ್ಮ ಮನೆ ಒಳಗಡೆ ಬೀಳಬೇಕು. ಬೆಳಿಗ್ಗೆ ಸೂರ್ಯೋದಯ ಆದಾಗ ಸೂರ್ಯನ ಬೆಳಕು ನಮಗೆ ಕಾಣಬೇಕು, ಅದು ನಮ್ಮ ಮೈ ಮೇಲೆ ಬೀಳಬೇಕು. ಆ ಥರ ಮನೆ ಕಟ್ಟೋದಾದರೆ. ಸೊ ಈ ಥರ ಇದೆ. ಹಾಗೆ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಹಾಗೆ ಫೇಸ್ ವಾಶ್ ಮಾಡಲಿಕ್ಕೆ ಅಲ್ಲೇ ಒಂದು ಸಿಂಕ್ ಥರ ಇಟ್ಟಿದ್ದಾರೆ. ಅದಾದಮೇಲೆ ಇದು ಡೈನಿಂಗ್ ಟೇಬಲ್ಲು.
ಹಾಗೆ 2 ಬೆಡ್ರೂಮ್ ಇದೆ. ಇದೊಂದು ಬೆಡ್ರೂಮು ಹಾಗೆ ಇನ್ನೊಂದು ಬೆಡ್ರೂಮು. ಫುಲ್ ವೈಟ್ ಪೇಂಟ್ ನೀವು ನೋಡ್ಬೋದು. ಆಲ್ಮೋಸ್ಟ್ ನಾನು ಆವಾಗಲೇ ತೋರಿಸ್ದಾಗೆ ಇಲ್ಲಿ ಫುಲ್ ಎಲ್ಲ ಮನೆಗೂ ವೈಟ್ ಪೇಂಟೇ ಕೊಟ್ಟಿದ್ದಾರೆ, ಅದು ಏನಕ್ಕಂತ ಗೊತ್ತಿಲ್ಲ. ಹಾಗೆ ಇದೊಂದು ಬೆಡ್ರೂಮ್, ಇದರಲ್ಲಿ ತಮ್ಮ ಇರ್ತಾನೆ. ಮತ್ತು ಇದಕ್ಕೊಂದು ಅಟ್ಯಾಚ್ಡ್ ವಾಶ್ರೂಮ್ ಎಲ್ಲ ಕೊಟ್ಟಿದ್ದಾರೆ. 2 ಬೆಡ್ರೂಮು ಹಾಗೆ 2 ಬಾತ್ರೂಮು ಈ ಥರ ಎಲ್ಲ ಇದೆ. ಸೊ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ತುಂಬ ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ, ಅದೊಂದು ಒಳ್ಳೇದು ಅಂತಲೇ ಹೇಳ್ಬೋದು. ನೆಂಟರೆಲ್ಲ ಬಂದಾಗ ಎಷ್ಟು ಜನ ಬೇಕಾದರೆ ಮಲಗಬಹುದು. ನಾವು ಅಲ್ಲೇ ಮಲ್ಕೊಂಡು ಟಿ ವಿ ನೋಡೋದು ಫುಲ್ ರಾತ್ರಿ ಎಲ್ಲ. ಇನ್ನೂ 2 ಡೇಸ್ ಇರಬೇಕು ಅಂತ ಮನಸ್ಸಿತ್ತು, ಬಟ್ ಚಿಕ್ಕಮ್ಮನೂ ಇರಲ್ಲ, ಅವ್ರ ಅಮ್ಮನ ಮನೆಗೆ ಬರ್ತಾರೆ, ಫಂಕ್ಷನ್ ಏನೋ ಇದೆ, ಮದುವೆ. ಸೊ ರಿಟರ್ನ್ ಹೋಗುವಾಗ ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ನೋಡಬೇಕು, 1 ವಾರ ಬಿಟ್ಟು. ಒಂದು ಮದುವೆ ಕೂಡ ಇದೆ, ನಮಗೂ ಆ ಮದುವೆಗೆ ಇನ್ವಿಟೇಷನ್ ಕೂಡ ಇದೆ. ಸೊ ಹೋದರೆ ಅಲ್ಲಿಂದ ಮತ್ತೆ ಮೂಡಿಗೆರೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ, ಮನೇಲೆಲ್ಲ ಹೋಗಿ ನೋಡಬೇಕು. ಇದು ಮೇಲ್ಗಡೆ ಬಂದು ನೋಡಿದರೆ ನೋಡಿ ಆಕಾಶ ಯಾವ ಥರ ಕಾಣ್ತಾ ಇದೆ ವ್ಯೂ ಅಂತ. ಫುಲ್ ಮನೆ ಕಟ್ತಾ ಇದ್ದಾರಲ್ಲ, ಖುಷಿಯಾಗುತ್ತೆ ನೋಡೋಕ್ಕೆ. ಈ ಥರ ಫೀಲ್ ಆಯಿತಾ ಅಂದರೆ ನಿಮಗೆ ಸಿಟಿನಲ್ಲೂ ಈ ಥರ ವ್ಯೂಸ್ ಎಲ್ಲ ತೆಗೋದು ತುಂಬ ಕಡಿಮೆ, ಬಟ್ ಇದರಲ್ಲೊಂದು ಲಕ್ಕಿ ಅಂತಲೇ ಹೇಳ್ಬೋದು. ಆಂಟಿಯವರಿಗಂತೂ ತುಂಬ ಖುಷಿಯಾಗಿದೆ ಈ ಪ್ಲೇಸು. ಹಾಗೆ ರಾತ್ರಿ ಇಲ್ಲಿ ಕೆಲವು ಪ್ರಾಣಿ ಎಲ್ಲ ಬರುತ್ತಂತೆ, ಎಮ್ಮೆ, ಕಾಡ್ಕೋಣ ಆ ಥರ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದರು. ಈ ಕಡೆ ನೋಡಿದರೆ ಫುಲ್ಲು ಮನೆ. ಹಾಗೆ ಬಟ್ಟೆ ಎಲ್ಲ ಒಣಗಿಸೋದಾದರೆ ಇಲ್ಲೇ ಒಣಗಿಸ್ಕೋಬೋದು, ಫುಲ್ ಜಾಗ ಇದೆ. ನೈಟ್ ಹೊತ್ತು ಮಾತ್ರ ಇಲ್ಲಿ ಮೇಲ್ಗಡೆ ಬಂದರೆ ಫುಲ್ ಚಳಿ ಇರುತ್ತೆ ಆಯಿತಾ, ನೈಟ್ ಬರೋಕ್ಕೆ ಆಗಲ್ಲ, ಅಷ್ಟೊಂದು ಚಳಿ ಇರುತ್ತೆ. ನಾನು ಯೋಚನೆ ಮಾಡ್ತಾಯಿದ್ದೆ ಇಲ್ಲೊಂದು ಸಣ್ಣ ಫಂಕ್ಷನ್ನು ಕೂಡ ಮಾಡಬಹುದು ಮೇಲ್ಗಡೆ, ಅಷ್ಟು ಜಾಗ ಇದೆ. ಹಾಗೆ ಈ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನನಗಂತೂ ತುಂಬ ಇಷ್ಟ ಆಗಿದೆ. ನಿಮಗೆ? ഇരുളല്ലി ജ്വരದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನು ನೋಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. 2 ದಿನ ಇದ್ರೆ ಚಂದ ರೀಲ್ಸ್ ಆದ್ರೂ ಮಾಡುವುದು, ಅಷ್ಟು ಚಂದ ಇದೆ. ಬಟ್ಟೆ ಒಣಗಿಕ್ಕೆ ಹಾಕ್ಲಿಕ್ಕೆ ಇಲ್ಲಿ ಅಮ್ಮನ ಬಿಟ್ಟೋಗಕ್ಕೆ ಬೇಜಾರ ಅಮ್ಮಗೆ. ಹೋಯ್ ಬಲ ನಮ್ಮ ಊರಿಗೂ ರಿಟರ್ನ್ ಗೋಣಿಡ್ ಪಾಡಂ ಪೋಯ್ ಗೋಣಿಡ್ ಪಾಡ್ಗ ಸುಶಾಂತ್ ಕುಮಾರ್. ಅಮ್ಮಗೆ ಬೇಜಾರು ಗೈಸ್ ನಮ್ಮನೆ ಬಿಟ್ಟು ಹೋಗ್ಲಿಕ್ಕೆ. ಹೌದೌದು ಗೈಸ್. ನೋಡಿ ಹೆಂಗ್ ಬ್ಲೇಡ್ ಚೇಂಜ್ ಮಾಡ್ತಾಳೆ ಅಂತ. ಅಮ್ಮ ಇದ್ದಾಗ ಒಂಥರ, ಅಮ್ಮ ಇಲ್ದಾಗ ಒಂಥರ. ಅಮ್ಮಡ ನಿಜಾನೇ ಅಮ್ಮ ಪಣ್ಣ. ಅಮ್ಮಗೆ ಫುಲ್ ಸಿಟ್ಟಿವಾಗ ಹನೀನ್ ಬರಲಿ ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೆ ನಿಮ್ಮ ಅಮ್ಮ ಮನೇಲಿ ಇರಲ್ಲ ಅವಳೇನಕ್ಕೆ ಅಂತ ಹೇಳಿದೆ. ನಾನು ಇದನ್ನೆಲ್ಲ ಕಳಿಸಿ ಹಂಗೆ ಅಂತ ಫುಲ್ ಸಿಟ್ಟಲ್ಲಿದ್ದಾಳೆ. ನಾನು ಮಾತ್ರ ಬರಬೇಕು, ನೀವು ಮಾತ್ರ ಬರಲ್ಲ ಅಂತ. ಅದಕ್ಕೆ ಇನ್ನೊಂದು ಸಲ ನಾನು ಹನಿ ಒಟ್ಟಿಗೆ ಬರ್ತೀನಿ, ಇವಾಗ ಬೇಜಾರು ಮಾಡ್ಕೊಳ್ಬೇಡ, ಮಾತಾಡು ಅಂತ ಹೇಳಿದೆ. ಅವಳಿಗೆ ಸಿಟ್ಟು ಬಂದರೆ ಮತ್ತೆ ಎಷ್ಟು ಹೊತ್ತು ಬೇಕಾಗುತ್ತೆ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ. ಅವರು ಇವತ್ತು ಹೋಗೋರು, ಇನ್ನು ಒಟ್ಟಿಗೆ ನಾನು ಅವಳು ಒಟ್ಟಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಅವರು ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತೀವಿ. ಅಂದರೆ ಅವಳು ಆಲ್ದೂರು ಹೋಗಿ ಆ ಥರ ಶಿವಮೊಗ್ಗ ಆ ಥರ ಹೋಗ್ತಾಳಂತೆ, ನಾವು ಈ ಕಡೆ ಮೂಡಿಗೆರೆಯಿಂದ ಬಿಶಿ ರೋಡು ಮಂಗಳೂರು ಆ ಥರ ಹೋಗ್ತೀವಿ. ಅಂದರೆ ಬಿಶಿ ರೋಡ್ ಹೋಗಿ ಮತ್ತೆ ಈ ಕಡೆ ನೋಡಬೇಕು. ಇವಾಗ ನಮ್ಮ ಅಂಶುದು ಡ್ಯಾನ್ಸ್ ಆಗ್ತಾ ಉಂಟು ಟಿ ವಿ ನೋಡಿಕೊಂಡು. ಗಾಯ್ಸ್, ಅಮ್ಮು ಇವತ್ತು ಹೋಗುದು, ಬೇಜಾರಾಗ್ತದೆ. ಅಮ್ಮ ಬಾಯ್, ದೊಡ್ಡ ಬಾಯ್, ತಾತ ಬಾಯ್, ತಾತ ಬಾಯ್. ಸ್ವಾತಿ ಅವರು ಸ್ವಲ್ಪ ಬೇಗ ಹೋದರು. ನಾವು ಆಮೇಲೆ ನೆಕ್ಸ್ಟ್ 3 ಗಂಟೆ ಬಸ್ಸು, ನಮಗೆ ಉಡುಪಿ ಬಸ್ ಸಿಕ್ತು. ಅದು
ಉಜಿರೆ ತನಕ ಸಾರಿ ನಾವು ಬೆಳ್ತಂಗಡಿಲಿ ಇಳಿದು ಅಲ್ಲಿಂದ ಬೇರೆ ಬಸ್ಸಲ್ಲಿ ಬಂದ್ವಿ ಉಪ್ಪಿನಂಗಡಿ ಆಗಿ. ಬರ್ಲಿಕ್ಕೆ ಮಾತ್ರ ಯಾರಿಗೂ ಮನಸ್ಸೇ ಇರಲಿಲ್ಲ, ಮಕ್ಕಳಿಗೂ ಮನಸ್ಸಿರಲಿಲ್ಲ, ನಮಗೂ ಮನಸ್ಸಿರಲಿಲ್ಲ. ಅಷ್ಟಂದರೆ ಒಂದೇ ದಿನಕ್ಕಲ್ವ ಹೋಗಿ ಬಂದಿದ್ದು, ಇನ್ನೊಂದು 2 ದಿನ ಇರೋಣ ಅಂತ ಆವಾಗಲೇ ಹೇಳಿದ್ನಲ್ಲ ಅನ್ನಿಸ್ತಾ ಇತ್ತು. ಮತ್ತು 1 ವಾರ ಆದಮೇಲೆ ಹೋಗೋಣ ಅಂತ ಅಂತೂ ಇಂತೂ ಬೇಜಾರಲ್ಲೇ ಮನೆಗೆ ಬಂದ್ವಿ. ಇನ್ನು ಮನೆಗೆ ರೀಚ್ ಆದಮೇಲೆ ಸಿಗ್ತೀನಿ ನಿಮಗೆ. ಮುಡಿಗಳಿಂದ ಸೀದಾ ಜಂಪ್ ಮಾಡಿ ಈಗ ನಾವು ಕಾಳಬಿಟ್ಟಲ್ಲಿ ಇದ್ದೇವೆ ನೋಡಿ. ಐಸ್ ಕ್ರೀಮ್ ತಿಂತ ಸಾರಿ ಕ್ಯಾಂಡಿ ತಿಂತ ಒಂದು ನಿಮಿಷ ಅಂಶು ಹಾಕಿದ್ದು ಕ್ಯಾಂಡಿ ಇವತ್ತಾಗಿದೆ. ಅವನಿಗೆ ಅರ್ಜೆಂಟ್ ಆಗಿದೆ, ಎಲ್ಲ ಆಗಿದೆ. ಇದೊಂದು ಬಂದು ಈಗ ಇಟ್ಟಿದ್ದಾರೆ, ಯಾರಂತ ಗೊತ್ತಿಲ್ಲ. ಎಂಚುಂಡು ಸೂಪರ್ ಇದೆಯಾ? ನಂಗೆ ತುಂಬಾ ಚೆನ್ನಾಗಾಯ್ತು. ಆರೆಂಜ್ ಅಲ್ಲ, ನಾವು ಮೊನ್ನೆ ಮಾಡಿಟ್ಟಿದ್ವಿ, ಮೊನ್ನೆ ಗಳಿಗೆ ಒಂದ್ಸಲ ಹೋಗಿ ನೋಡ್ತಿದ್ರು, ಅವಾಗ ಆಗ್ತಿರ್ಲಿಲ್ಲ. ಇದಕ್ಕೆ 2 ದಿನ ಆಯ್ತಲ್ಲ. ನಾವು ಎಷ್ಟೊತ್ತಿಗೆ ರೀಚ್ ಆಯ್ತು? 6:15 ಆಗಿದೆ. ರೀಚ್ ಆಗಿ ಟೀ ಎಲ್ಲ ಕುಡಿದು ಈಗ ಕ್ಯಾಂಡಿ ತಿಂತ ಇದ್ದೇವೆ. ಅಜ್ಜಿ ಎಂಚುಂಡು ಎಡೆ ಉಂಡ ನಾದ ಜ್ಯೂಸಿಗಿಂತ ಹೀಗೆ ಚಂದ ಆಗ್ತದೆ. ಇವತ್ತು ಬರುವಾಗ ಸುಸ್ತಾಗ್ಲಿಲ್ಲ, ಇಳ್ಕೊಂಡು ಬರ್ಲಿಕ್ಕೆಲ್ಲ ಘಾಟಿ. ಮೊನ್ನೆ ಹೋಗುವಾಗಾದ್ರೆ ಸುಸ್ತಾಗ್ತಿತ್ತು. ಬರುವಾಗ ಕೃಷ್ಣನಿಗೆ ಒಂದು ಕಟ್ಟಿಸವಿತ್ತು. ಹೋಟ್ಲಲ್ಲಿ ಜ್ಯೂಸ್ ಕುಡ್ಲಿಕ್ಕೆ ಹೋದ್ವಿ, ಎಲ್ಲ ಸೇರಿಕೊಂಡಿದ್ದು ಮೈಗೆ. ಒಂದು ಡಬ್ಬ ಕೊಟ್ಟಿದ್ದೇನೆ ಅಲ್ಲ ಕೃಷ್ಣ? ಒಂದು ದಿನ ಮಾಡಿದಂತೆ. ಅದು ಬಿಡು, ಅದು ಓಬಿರಾಯನ ಕಾಲದಲ್ಲಿ, ಈಗಲ್ಲ. ಅಂಶು ಎಮ್ಮಿ ಆಯ್ತಾ? ಎಮ್ಮಿ ಅಲ್ವಾ? ಸೂಪರ್ ಅಲ್ಲ? ಅಮ್ಮಗೂ ಪಾಪ, ಅಮ್ಮು ಇದನ್ನ ಎಷ್ಟು ಸಲ ಬಂದು ನೋಡ್ತಾ ಇದ್ಲು ಪಾಪ. ಆಗಿದೆ ಅಂತ. ಸ್ನಾನ ಎಲ್ಲ ಆಯ್ತು, ಎಲ್ಲ ಒಣಗಿಸುವಾಗ ಸ್ವಲ್ಪ ಲೇಟ್ ಆಯ್ತು. ಎಲ್ಲರೂ ಮಲಗಿದ್ದಾರೆ, ನಾನು ಮಲಗಲಿಕ್ಕೆ ಹೋಗ್ಬೇಕಷ್ಟೇ. ನಿನ್ನೆ ಅಷ್ಟೊತ್ತಿಗೆ ಅಲ್ಲಿದ್ವಿ, ಇವತ್ತು ಇಷ್ಟೊತ್ತಿಗೆ ಇಲ್ಲಿದ್ದೇವೆ. ಒಂದು ದಿನದಲ್ಲಿ ಎಂತೆಲ್ಲ ಆಗ್ತದಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಶಾರ್ಟ್ ವಿಡಿಯೋ ಆಗತ್ತೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ, ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ. ಎಲ್ಲರಿಗೂ